ಇದ್ರಲ್ಲಿ ತುಂಬಾ ಕೀನಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಮೇಡಮ್. ಸುದೀಪ್ ಸರ್ ಇತ್ತೀಚೆಗೆ ತಮ್ಮ ಸಿನಿಮಾಗಳಲ್ಲಿ ಅವರು ತಮಿಳ್ ಪ್ರೊಡ್ಯೂಸರ್ಸ್ ಪ್ರೊಡಕ್ಷನ್ ಹೌಸ್ಗಳ ಜೊತೆ ಕೆಲಸ ಮಾಡಿದ್ರು ಕೂಡ ಪ್ರೀವಿಯಸ್ 2 ಸಿನಿಮಾಗಳಲ್ಲಿ ನಮ್ಮ ಕನ್ನಡದ ಸಾಕಷ್ಟು ಪ್ರತಿಭೆಗಳಿಗೆ ಕರೆದು ಅವಕಾಶಗಳು ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಅದೇ ತರ ಈ ಮಯೂರ್ ಪಟೇಲ್ ಅವರು ಒಂಥರ ಕಂಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು ನಾವೆಲ್ಲ. ಭಾವನಾ ರಾಮಣ್ಣ ಅವ್ರಿಗೆ ಒಂಥರ ಕಂಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಈ ತರದೊಂದು ಟ್ಯಾಲೆಂಟ್ಸ್ ನ ಹೆಕ್ಕಿ ಅಥವಾ ಅವರಲ್ಲಿರೋ ಟ್ಯಾಲೆಂಟ್ಗೆ ಒಂದು ಸಮರ್ಪಕವಾದ ವೇದಿಕೆ ಮಾಡ್ಕೊಡೋದು ಒಂದು ದೊಡ್ಡತನ. ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಮಾಡ್ತಾ ಇದ್ದೀರಾ. ಅದು ನನ್ನ ಕನಸು. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಯಿಂದ ನನಗೆ ಹೊಸ ಕಲಾವಿದರಾಗಲಿ, ಈ ಥರ ನೀವು ಹೇಳ್ದಂಗೆ ಒಳ್ಳೆ ಕಲೆ ಇರೋರು ಆದರೆ ಅವಕಾಶ ಸಿಗದೆ ಇರೋರು ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತ ನನ್ನೊಂದು ಕನಸು. ಅದು ಸುಪ್ರಿಯಾನ್ವಿ ಮೂಲಕ ಆಗಲಿ ಅಂತ ನಾನು ಕೇಳ್ಕೊತೀನಿ. ಚರಣ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ಸ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಲ್ಬಮ್ ಇಷ್ಟ ಆಗಿದೆ. ಒಂದೊಂದು ಸಾಂಗು ಒಂದೊಂದು ಫ್ಲೇವರ್ ಇದೆ. ಸೊ ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಸಾಂಗ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಫೇವ್ರೆಟ್ ಭಾಳ ಬಯಸ್ಟ್ ಆಗಿರುತ್ತೆ ಬಿಡಿ, ಅದು ಅರಗಿಣಿಯೇ. ಇಷ್ಟಪಡ್ತೀರಾ ಅನ್ಕೊಂಡಿದ್ದೆ. ಹಸ್ರವನು ಏನು ಚೆನ್ನಾಗಿದೆ, ಬಟ್ ನನ್ನ ಮಗಳು ಆಡಿರೋದ್ರಿಂದ ಅದ್ರ ಮೇಲೆ ಒಂದು ಸ್ವಲ್ಪ ಒಲವು ಜಾಸ್ತಿ. ಬಟ್ ಭಾಳ ಸೊಗಸಾಗಿದೆ, ಭಾಳ ಬ್ಯೂಟಿಫುಲ್ ಸಾಂಗ್ ಅಲ್ವಾ ಅರಗಿಣಿ. ಅದು ನಮ್ಮ ಗಾಡಿಯಲ್ಲಿ ಓಡ್ತಾ ಇರುತ್ತೆ